ಅಯೋಧ್ಯೆ ರಾಮನಿಗಿಂತ ವಾಲ್ಮೀಕಿಗೇನೆ ಮೊದಲ ಪೂಜೆ ಸಲ್ಲಬೇಕು ಈಗಂತ ಹೇಳಿ ಸಂಸದ ಸುನಿಲ್ ಬೋಸ್ ಏನಿದ್ದಾರೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಇದರಿಂದ ಭಾರಿ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ರಾಮನಿಗಿಂತಲೂ ಮೊದಲು ವಾಲ್ಮೀಕಿಯ ಪೂಜೆ ಆಗಬೇಕಂತ ಹೇಳ್ತಾ ಇದ್ದಾರೆ ಸಂಸದ ಸುನಿಲ್ ಬೋಸ್. ಮೈಸೂರು ಜಿಲ್ಲೆ ಈ ನರಸೀಪುರ ತಾಲೂಕಿನ ಕೇತಹಳ್ಳಿ ಗ್ರಾಮದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದು ಕಾರ್ಯಕ್ರಮದಲ್ಲಿ ರಾಮನ ಸೃಷ್ಟಿಕರ್ತ ಯಾರಿದ್ದಾರೆ ಅದು ಮಹರ್ಷಿ ವಾಲ್ಮೀಕಿ, ಅದಕ್ಕೇನೆ ಅವರಿಗೇನೆ ಮೊದಲ ಪೂಜೆ ಸಲ್ಲಬೇಕು. ರಾಮ ಮಂದಿರ ನಿರ್ಮಾಣಕ್ಕೂ ಮುನ್ನ ವಾಲ್ಮೀಕಿಯವರ ಪ್ರತಿಮೆ ಆಗಬೇಕಾಗಿತ್ತು, ಆದರೆ ಅದಾಗಲಿಲ್ಲ. ವಾಲ್ಮೀಕಿ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಸುನಿಲ್ ಬೋಸ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಇದು ಭಾರಿ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಿದೆ, ಇಡೀ ದೇಶವೇ ನೋಡ್ತಾ ಇದ್ದಾರೆ. ಆದ್ರೆ ಹೇಳ್ತಾ ಇದ್ದಾರೆ ಸುನಿಲ್ ಬೋಸ್ ಅವರು, ರಾಮನಿಗಿಂತಲೂ ಹೆಚ್ಚು ವಾಲ್ಮೀಕಿ, ಮಹರ್ಷಿ ವಾಲ್ಮೀಕಿ ಅವರೇ ರಾಮನನ್ನ ಸೃಷ್ಟಿ ಮಾಡಿದ್ದು, ಸೃಷ್ಟಿಕರ್ತ ಅವರೇ. ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತೀವಿ ನಾವು, ಆ ರಾಮಾಯಣದಲ್ಲಿ ತಾನೇ ರಾಮ ಬರೋದು. ವಾಲ್ಮೀಕಿ ರಾಮಾಯಣವನ್ನ ಬರಿದೇ ಹೋಗಿದ್ರೆ ನಮಗೆ ರಾಮ ಯಾರು ಅಂತ ಹೇಗೆ ಗೊತ್ತಾಗ್ತಾ ಇತ್ತು? ಅದಕ್ಕೋಸ್ಕರ ರಾಮನಿಗಿಂತಲೂ ಮೊದಲು ನಾವು ವಾಲ್ಮೀಕಿಯನ್ನು ಪೂಜೆ ಮಾಡಬೇಕು, ಅವರಿಗೇನೆ ಪೂಜೆ ಸಲ್ಲಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಇದು ಒಂದು ವಿವಾದಾತ್ಮಕ ಹೇಳಿಕೆ ಆಗಿಬಿಟ್ಟಿದೆ. ಸಾರ್ವಜನಿಕ ವಲಯದಲ್ಲಿ ರಾಜಕೀಯವಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಕೆಲವೊಬ್ಬರು ಸರಿ ಅಂತ ಹೇಳಿದ್ರೆ ಕೆಲವರು ತಪ್ಪು ಅಂತ ಹೇಳ್ತಾ ಇದ್ದಾರೆ. ರಾಮನಿಗೆ ಅವಮಾನ ಮಾಡ್ತಾ ಇದ್ದಾರೆ. ರಾಮ ಒಬ್ಬ ದೇವರು, ವಾಲ್ಮೀಕಿ ರಾಮಾಯಣವನ್ನು ಬರೆದಿರ್ಬೋದು, ಆದರೆ ರಾಮನಿಗಿರುವಂತಹ ಸ್ಥಾನಮಾನ ಬೇರೆಯೇ ಇದೆ. ನಮ್ಮ ಹಿಂದೂಗಳು ಯಾವ ರೀತಿಯಾಗಿ ನೋಡುತ್ತಾರೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಮರ್ಯಾದಾ ಪುರುಷೋತ್ತಮನ ಪೂಜೆಯ ಮೊದಲು ವಾಲ್ಮೀಕಿಯ ಪೂಜೆಯನ್ನು ಮಾಡ್ರಿ ಅಂತ ಹೇಳಿದ್ರೆ ಅದು ಹೆಂಗೆ ಒಪ್ಕೊಳ್ತಾರೆ ಜನ? ಕೆಲವರು ಅದನ್ನು ಅಲ್ಲಗಳಿತಾ ಇದ್ದಾರೆ. ಇವರು ಹೇಳಿರುವಂಥದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸುನಿಲ್ ಬೋಸ್ ಅವರ ಮಾತಲ್ಲಿ ಎಲ್ಲೋ ಒಂದು ಕಡೆ ಸತ್ಯಾಂಶ ಇಲ್ಲ. ಇನ್ನೂ ಕೂಡ ಅವರು ತಿಳಿದುಕೊಳ್ಬೇಕೆನ್ನುವಂತಹ ಮಾತುಗಳು, ಟೀಕೆಗಳು ಕೇಳಿ ಬರ್ತಾ ಇದೆ. ನಾರ್ಮಲ್ ಆಗಿ ನಾವು ನೋಡೋದಾದರೆ, ಪುಸ್ತಕದ ವಿಚಾರವಾಗಿ ನಾವು ನೋಡೋದಾದರೆ, ವಾಲ್ಮೀಕಿ ಅವರು ರಾಮಾಯಣವನ್ನು ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣಂ ಅಂತ ಇದ್ದೇ ಇದೆ. ಅದಕ್ಕಾಗಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ನೋಡಿ, ವಾಲ್ಮೀಕಿಯವರೇ ಮುಖ್ಯ ಆಗಿರುವಂತಹ ವ್ಯಕ್ತಿ, ಅವ್ರ ಪೂಜೆನೇ ಆಗಬೇಕು ಶ್ರೀರಾಮನಿಗಿಂತಲೂ ಮೊದಲು. ಅಥವಾ ಅಯೋಧ್ಯೆಯಲ್ಲಿ ಏನು ಶ್ರೀರಾಮ ಮಂದಿರ ಸ್ಥಾಪನೆ ಆಯ್ತಲ್ಲ, ಅದಕ್ಕೂ ಮೊದಲು ವಾಲ್ಮೀಕಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಬೇಕಾಗಿತ್ತಲ್ಲಿ. ಅದಾದ ನಂತರ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಆದರೆ ಆ ಕೆಲಸ ಆಗಲಿಲ್ಲ. ವಾಲ್ಮೀಕಿ ಪೂಜೆಯೇ ಮೊದಲಾಗಬೇಕು. ಈ ಹೇಳಿಕೆ ಕೊಟ್ಟಿರೋದ್ರಿಂದ ಒಂದು ರೀತಿ ಟೀಕೆಗೊಳಗಾಗ್ತಾ ಇದ್ದಾರೆ. ಏನಿದು ಇಂಥ ಹೇಳಿಕೆ ಕೊಟ್ಬಿಟ್ರಲ್ಲ ಅಂತ. ಸಂಸದರೊಬ್ಬರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬಾರದಾಗಿತ್ತು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿಯೂ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.